ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ನಾನು ಈ ಸಂದರ್ಭದಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಒಂದಷ್ಟು ತಾತ್ಸಾರ ಮನೋಭಾವನೆ ಬೆಂಗಳೂರಿನಲ್ಲಿ, ಅದು ಪರಭಾಷಿಕರು ಹೆಚ್ಚಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ನಾವು ದಿನನಿತ್ಯನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಾಣ್ತಾ ಇದ್ದೀವಿ. ಸರ್ಕಾರ ಈಗಾಗಲೇ 60% ಕನ್ನಡ, 40% ಬೇರೆ ಭಾಷೆಗಳನ್ನು ಉಪಯೋಗಿಸ್ಬೋದು ಅಂತಂತೇಳಿ ಸುತ್ತೋಲೆ ಹೊರಡಿಸಿದ್ರು ಕೂಡ ಇದನ್ನು ಯಾರೂ ಕೂಡ ಪರಿಗಣನೆಗೆ ತಗೊಳ್ತಾ ಇಲ್ಲ. ನಾನು ಈ ಜಿಲ್ಲಾಧಿಕಾರಿಗಳಿಗೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೇನೆ, ಏನು ನಾಮಫಲಕಗಳನ್ನು ನೋಡಿ, ಎಲ್ಲೆಲ್ಲಿ ನಾಮಫಲಕಗಳಿದಾವೆ ಎಲ್ಲವೂ ಕೂಡ ಒಂದೊಂದು ಜಾಹೀರಾತು ಫಲಕ ಮತ್ತೆ ನಾಮಫಲಕಗಳಲ್ಲಿ ಕೆಲವೊಂದು ಕಡೆ ಮಾನದಂಡಗಳನ್ನ ಅನುಸರಿಸಿದ್ದಾರೆ. ಕೆಲವೊಂದು ಕಡೆ 100ಕ್ಕೆ ಪ್ರತಿಶತ 100ಕ್ಕೆ 100 ಕೂಡ ಇಂಗ್ಲಿಷ್ ನಲ್ಲೇ ಇದೆ, 100ಕ್ಕೆ 90 ಇಂಗ್ಲಿಷ್ ನಲ್ಲಿದೆ. ಸರ್ಕಾರದ ಸುತ್ತೋಲೆಯನ್ನ ಹಾಗಾದ್ರೆ ಏನು ಕಸದ ಬುಟ್ಟಿಗೆ ಹಾಕಿದಾರ ಈ ಜಿಲ್ಲಾಧಿಕಾರಿಗಳು ಅಂತಕ್ಕಂಥದ್ದು ನನ್ನ ವಾದ. ನೀವು ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡದ ಗಾಳಿ, ಕನ್ನಡದ ನೀರನ್ನ ಕುಡಿದು ಬದುಕ್ತಾ ಇರ್ತಕ್ಕಂಥ ಅಧಿಕಾರಿಗಳು ನಮ್ಮದೇ ಸರ್ಕಾರ ಮಾಡಿರ್ತಕ್ಕಂಥ ಒಂದಷ್ಟು ಶಾಸನಗಳನ್ನ ನೀವು ಯಾಕೆ ಅನುಷ್ಠಾನಕ್ಕೆ ತರೋದಿಲ್ಲ ಅಂತಕ್ಕಂಥದ್ದು ನಮ್ಮ ಎಲ್ಲ ಹೋರಾಟಗಾರರ ಒಂದು ಒತ್ತಾಯ. ಮತ್ತೆ ನಾವು ಪದೇ ಪದೇ ಹೋರಾಟಗಳನ್ನ ಮಾಡಿಕೊಂಡು ನಿರಂತರವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಈ ರಾಜ್ಯದಲ್ಲಿ ಬರ್ತಾ ಇದೀವಿ. ಏನು ಡಾಕ್ಟರ್ ಮಹಿಷಿ ವರದಿಯನ್ನ ಜಾರಿಗೆ ತರಬೇಕು ಅಂತ. ನೀವು ಡಾಕ್ಟರ್ ಮಹಿಷಿ ವರದಿಯನ್ನ ಜಾರಿಗೆ ತರ್ಲಿಕ್ಕೆ ಆಗದೆ ಇದ್ದವರು ಎಲ್ಲೋ ಒಂದ್ ಕಡೆ ಖಾಸಗಿ ಸಂಸ್ಥೆ, ಮಹಿಷಿ ವರದಿ ಜಾರಿಗೆ ಬಂದ್ರೆ ಖಾಸಗಿ ಸಂಸ್ಥೆಗಳಲ್ಲೂ ಕೂಡ 80% ನಮ್ ಕನ್ನಡಿಗರಿಗೆ ಉದ್ಯೋಗ ಸಿಗುತ್ತೆ. ಕನ್ನಡಿಗರ ಬಾಳು ಹಸನ ಆಗುತ್ತೆ. ಕನ್ನಡಿಗರ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸ್ಕೋಬಹುದು. ಒಂದ್ ಕಡೆ ಭಾಷೆಯನ್ನ ಉನ್ನತೀಕರಣ ಮಾಡ್ಬೋದು, ಒಂದ್ ಕಡೆ ಕನ್ನಡಿಗರಿಗೆ ಉದ್ಯೋಗ ಕೊಡ್ಬೋದು. ಇದನ್ನ ನಮ್ಮನ್ನಾಳ್ತಕ್ಕಂಥ ಯಾವುದೇ ಸರ್ಕಾರಗಳು, ಇದುವರೆಗೂ ಕೂಡ ಯಾವುದೇ ಸರ್ಕಾರಗಳು ಡಾಕ್ಟರ್ ಮಹಿಷಿ ವರದಿಯನ್ನ ಜಾರಿಗೆ ತರಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿಲ್ಲ. ಬರೀ ಕಡತಗಳಲ್ಲಿ, ಭಾಷಣಗಳಲ್ಲಿ ಕನ್ನಡ ಕೊತ್ತು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ರಾಜಕಾರಣಿಗಳು, ಸರ್ಕಾರ ಹೇಳ್ತವೆ ಹೊರತು ಯಾವುದೇ ಕನ್ನಡ ಭಾಷೆಯನ್ನು ಉದ್ಧಾರ ಮಾಡುವಂತ, ಕನ್ನಡ ಭಾಷೆಯನ್ನು ಶ್ರೀಮಂತ ಮಾಡುವಂತ ಯಾರೂ ಪ್ರಯತ್ನ ಮಾಡ್ತಿಲ್ಲ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ, ಏನು ಬೆಂಗಳೂರಿನಲ್ಲಿ ಅನ್ಯ ಭಾಷಿಕರು ನೋಡ್ರಿ ಬದುಕಲಿ, ನಮ್ಮ ಕರ್ನಾಟಕ ಎಲ್ಲ ಭಾಷಿಕರನ್ನ ಆಹ್ವಾನಿಸ್ತೇವೆ, ಎಲ್ರಿಗೂ ಕೂಡ ಗೌರವ ಕೊಡ್ತೇವೆ. ಆದ್ರೆ ನಮ್ಮ ಕರ್ನಾಟಕಕ್ಕೆ ಬಂದ್ಮೇಲೆ ಕನ್ನಡ ಭಾಷೆಯನ್ನ ಕಲಿಲೇಬೇಕು ಅಂತಕ್ಕಂಥ ಕಡ್ಡಾಯವನ್ನ ಸರ್ಕಾರ ಮಾಡಿದ್ರು ಕೂಡ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀವೆಲ್ಲರೂ ಕೂಡ ನೋಡಿದಿರಿ, ಬ್ಯಾಂಕ್ಗಳಲ್ಲಿ ಹೋದ್ರೆ ಯಾರೂ ಕೂಡ ಕನ್ನಡದಲ್ಲಿ ಮಾತಾಡೋದಿಲ್ಲ. ಎಲ್ಲರೂ ಕೂಡ ಗುಜರಾತ್, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು ಹಿಂದಿನಲ್ಲಿ ಮಾತಾಡ್ತಾರೆ. ಮಾತಾಡಿ, ನಿಮ್ಮ ಭಾಷೆ ನಾವು ಮಾತಾಡ್ಬೇಡಿ ಅಂತ ಹೇಳಲ್ಲ. ಮೊದಲು ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡಿಗರ ಒಂದು ಕನ್ನಡದ ನೀರನ್ನ ಕುಡಿದು, ಕನ್ನಡದ ಗಾಳಿಯನ್ನ ಕುಡಿದು ನೀವು ಜೀವಿಸ್ತಿದ್ದೀರಿ. ಮೊದಲು ಕನ್ನಡವನ್ನ ಕಲಿಯುವಂತದ್ದನ್ನ ನಿಮ್ಮ ಟ್ರೈನಿಂಗ್ ಮಾಡಿ. ಅವ್ರಿಗೆ ಯಾರೇ ಹೊರ ರಾಜ್ಯದ ಈ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ನೀವು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಕಲಿಸ್ತಿರಲ್ಲ, ಅಪಾಯಿಂಟ್ ಮಾಡ್ತಿರಲ್ಲ, ಒಂದು ಟ್ರೈನಿಂಗ್ ಮಾಡಿ 6 ತಿಂಗಳು ಕಾಲಾವಕಾಶ ಕೊಟ್ಟು ಅವ್ರ ಕನ್ನಡವನ್ನ ಕಲಿಸಿ ನಂತರ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಕನ್ನಡಿಗರನ್ನೇ ನೇಮಕ ಮಾಡಿ, ನಮ್ಮ ಕನ್ನಡಿಗರನ್ನೇ ನೇಮಕ ಮಾಡಿ, ಯಾವುದೇ ಬ್ಯಾಂಕ್ಗಳು ಕರ್ನಾಟಕದಲ್ಲಿ. ಹಾಗಾಗಿ ಸರ್ಕಾರ ಇನ್ನೂ ಒಂದಷ್ಟು ಹೆಚ್ಚಿನ ಕಾರ್ಯಕ್ರಮಗಳನ್ನ ಒತ್ತು ಕೊಡಬೇಕು. ಹೋರಾಟಗಾರರು ಆಮೇಲೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಹಲವಾರು ಹೋರಾಟಗಳಲ್ಲಿ ಲಕ್ಷಾಂತರ ಕನ್ನಡ ಪರ ಹೋರಾಟಗಾರರ ಕೇಸ್ಗಳಿದಾವೆ. ಈಗಲಾದ್ರೂ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಾದ್ರೂ ಆ ಕೇಸನ್ನು ವಾಪಸ್ ತಗೊಳ್ಳುವಂತ ಕೆಲಸವನ್ನ ಈ ಸರ್ಕಾರ ಮಾಡಬೇಕು. ಮತ್ತೆ ಇನ್ನೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರಕಟ ಮಾಡಿಲ್ಲ, ಇನ್ನು 2 ದಿವಸ ಇದೆ. ಯಾಕೆ ಅಂತ ಹೇಳಿದ್ರೆ ಲಾಬಿಗಳು, ನಾನು ಈ ಸರ್ಕಾರ ಅಂತ ಹೇಳ್ತೀನಿ, ಎಲ್ಲಾ ಸರ್ಕಾರಗಳಲ್ಲೂ, ಇಂದಿನ ಎಲ್ಲಾ ಸರ್ಕಾರಗಳಿಂದ ಇದುವರೆಗೂ ಕೂಡ ರಾಜ್ಯೋತ್ಸವ ಪ್ರಶಸ್ತಿಗೆ ಯಾರು ಸೂಕ್ತ, ಅವ್ರ ಪ್ರತಿಭೆ ಇದೆ, ಅವ್ರಿಗೆ ಕೊಡೋದಿಲ್ಲ. ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಲಾಬಿ ಆಗ್ತಿದೆ. ಆ ಲಾಬಿ ನಿಲ್ಬೇಕು. ನಿಜವಾದಂತ ಹೋರಾಟಗಾರರು, ನಿಜವಾದಂತ ಪ್ರತಿಭೆ ಇರತಕ್ಕಂಥವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿನ ಕೊಡಬೇಕು ಅಂತೇಳಿ ನಾನು ಎಲ್ಲ ಕನ್ನಡಿಗರ ಪರವಾಗಿ, ಹೋರಾಟಗಾರರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಏನು ಒಂದಷ್ಟು ಕನ್ನಡದ ಕಾರ್ಯಕ್ರಮವನ್ನ ಸ್ಥಳೀಯ ಜಿಲ್ಲಾಡಳಿತ ಮತ್ತೆ ಸರ್ಕಾರ ಇನ್ನ ಮುಂದಿನ 26ನೇ ಇಸ್ವಿಯ ಅವಧಿಗೆ ಹೆಚ್ಚು ಕನ್ನಡನ ಅಭಿವೃದ್ಧಿ ಮಾಡತಕ್ಕಂಥದ್ದು, ಕನ್ನಡ ಭಾಷೆಯನ್ನ ಶ್ರೀಮಂತ ಮಾಡಲಿಕ್ಕೆ, ಎಲ್ಲ ಕನ್ನಡದ ಮನಸ್ಸುಗಳನ್ನ ಒಗ್ಗೂಡಿಸ್ಲಿಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ನೀಲೇಶ್ ಗೌಡ್ರು ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಪ್ರಗತಿಪರ ಸಂಘಟನೆ, ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆನೂ ಕೂಡ ನಿಮ್ಗೆ ಸಹಕಾರವನ್ನ ಕೊಡ್ತಾ ಇದ್ದೇವೆ. ನಮ್ಮದು ಮತ್ತೆ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ಮತ್ತೆ ರೈತ ಪರ ಸಂಘಟನೆಗಳನ್ನು ಕೂಡ ನೀವು ಆಹ್ವಾನ ಮಾಡಬೇಕು. ಎಲ್ಲರೂ ಕೂಡ ಇದು ಹಬ್ಬ, ಕನ್ನಡದ ಹಬ್ಬ. ನಾವು ಅವತ್ತು ಬೆಳಗ್ಗೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ MG ರಸ್ತೆನಲ್ಲಿ, ಇವತ್ತು MG ರಸ್ತೆನಲ್ಲಿ ಕನ್ನಡವನ್ನು ಕಲಿಸುವಂತ ಕೆಲಸ ಆಗ್ಬೇಕು.
ಯಾಕೆಂದ್ರೆ ಎಂ ಜಿ ರಸ್ತೆನಲ್ಲಿ ಎಲ್ಲ ಅನ್ಯ ಭಾಷಿಕರು ಎಲ್ಲರೂ ಕೂಡ ಇದ್ದಾರೆ. ನಾವು ಎಲ್ಲ ಪ್ರತಿಯೊಂದು ಅಂಗಡಿಗಳು ಮಾಲೀಕರಿಗೂ ಈಗಾಗಲೇ ಹೇಳಿದ್ದೇವೆ, ಎಲ್ಲರೂ ಕನ್ನಡ ಬಾವುಟವನ್ನ ಕಟ್ಟಬೇಕು. ಮತ್ತೆ ನಾವು ಒಂದು ಸಾವಿರಾರು ಜನ ಕಾರ್ಯಕರ್ತರು ಎಂ ಜಿ ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಮೆರವಣಿಗೆ ಮಾಡುವಂತ ಕೆಲಸವನ್ನು ಇಟ್ಕೊಂಡಿದ್ದೇವೆ.